ಉದ್ಯೋಗ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರು, ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. BBMP ತನ್ನ ವ್ಯಾಪ್ತಿಯ ಹಾಸ್ಪಿಟಲ್ ಜೂನಿಯರ್ ಕಾಲೇಜ್ಗಳಿಗೆ ವಿವಿಧ 4 ಪದನಾಮಗಳ 170ಕ್ಕೂ ಹೆಚ್ಚು ಪೋಸ್ಟ್ಗಳನ್ನು ನೇರ ನೇಮಕಾತಿ ಮೂಲಕ KPSCಗೆ ಕರೆಗೆ ಪ್ರಪೋಸಲ್ನ ಕಳಿಸಿದೆ. ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲಾಗುತ್ತದೆ. ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟಿದೆ ಮತ್ತು ಯಾವ ಹೈದರಾಬಾದ್ ಕರ್ನಾಟಕಕ್ಕೆ ಎಷ್ಟಿದೆ ಮತ್ತು ಉಳಿದ ಮೂಲ ವೃಂದಗಳಿಗೆ ಎಷ್ಟಿದೆ ಅಂತ ಈ ಮೂಲಕ ತಿಳಿಸಿಕೊಳ್ಳಲಾಗುತ್ತದೆ. ಆಲ್ರೆಡಿ 2024ನೇ ಸಾಲಿನಲ್ಲಿ ಕರ್ನಾಟಕ ಸರ್ಕಾರ ಕೃಷಿ ಇಲಾಖೆ, ರಾಜ್ಯ ಪೊಲೀಸ್ ಇಲಾಖೆ, ಅಗ್ನಿಶಾಮಕ ತುರ್ತು ಸೇವೆಗಳ ಮತ್ತು ಜಲಸಂಪನ್ಮೂಲಗಳ ಇಲಾಖೆಗಳಿಗೆ ಪ್ರಸ್ತಾವನೆಯನ್ನು KA ಮತ್ತು KPSCಗೆ ನೀಡಲಾಗಿದೆ. ಅದೇ ರೀತಿಯಾಗಿ BBMP ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯು ಸಹ ಹಲವು ಹುದ್ದೆಗಳಿಗೆ ಭರ್ತಿಗೆ KPSCಗಾಗಿ ಪ್ರಪೋಸಲನ್ನು ನೀಡಿದೆ. 173 ಹುದ್ದೆಗಳು 4 ವಿವಿಧ ಪದನಾಮಗಳಾಗಿರುತ್ತೆ. ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಉಳಿಕೆ ಮೂಲ ವೃಂದಗಳಿಗೂ ಇರುತ್ತದೆ. ಅದು ಯಾವುದೆಲ್ಲ ಇರುತ್ತೆ ಅಂತ ತಿಳಿಸ್ಕೊಡ್ತೇನೆ. ಮೊದಲಿಗೆ BBMPಯಿಂದ ಆಗುವಂಥದ್ದು ಕನ್ನಡ ವಿಷಯ ಉಪನ್ಯಾಸಕರು ಜೂನಿಯರ್ ಕಾಲೇಜ್ಗಳಿಗೆ 3 RPC ಹುದ್ದೆಗಳಿದೆ, ಅಂದರೆ ಉಳಿಕೆ ಮೂಲ ವೃಂದಗಳು ಅಂತ. ಆಮೇಲೆ ಸ್ಟಾಫ್ ನರ್ಸ್ ಹುದ್ದೆಗಳಿದೆ, ಕಲ್ಯಾಣ ಕರ್ನಾಟಕಕ್ಕೆ ಇದೆ. ಮತ್ತು ಸ್ಟಾಫ್ ನರ್ಸ್ ಹುದ್ದೆಗಳು 17 ಹುದ್ದೆಗಳು RPC ವೃಂದ, ಅಂದರೆ ಉಳಿಕೆ ಮೂಲ ವೃಂದಗಳಿಗಿದೆ. ಜೂನಿಯರ್ ಇಂಜಿನಿಯರ್ ಸಿವಿಲ್ ಹುದ್ದೆಗಳು 4 ಕಲ್ಯಾಣ ಕರ್ನಾಟಕ ವೃಂದ ಹಾಗೂ ಜೂನಿಯರ್ ಇಂಜಿನಿಯರ್ ಸಿವಿಲ್ 46 RPC ವೃಂದ. ಹಾಗೆ ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ ಡಿವಿಷನ್ ಗ್ರೇಡು 8 ಹೈದರಾಬಾದ್ ಕರ್ನಾಟಕಕ್ಕಾದರೆ ಅದೇ ಪೋಸ್ಟು RPC ವೃಂದಕ್ಕೆ 92 ಪೋಸ್ಟ್ಗಳಿದೆ. ವೇತನ ಬಂದು 47,250 ಇರುತ್ತೆ. ಎಲ್ಲೆಲ್ಲಿರುತ್ತೆ ಅಂದರೆ ಏನು ಎಜುಕೇಷನ್ ಏನಿರಬೇಕು ಅಂದರೆ ಕನ್ನಡ ವಿಷಯ ಉಪನ್ಯಾಸಕರಿಗೆ MA MED, ಸ್ಟಾಫ್ ನರ್ಸಿಗೆ BSc ನರ್ಸಿಂಗು, ಜೂನಿಯರ್ ಇಂಜಿನಿಯರ್ ಸಿವಿಲ್ಗೆ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗು, ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ ಡಿವಿಷನ್ನು BE ಅಥವಾ BTech ಇರುತ್ತೆ. ಯಾರೆಲ್ಲ ಅರ್ಜಿ ಸಲ್ಲಿಸಬೇಕು ಅಂದ್ಕೊಂಡಿದ್ದೀರೋ ಅದು ತಯಾರಿಗೋಸ್ಕರ ಇದು ಮಾಹಿತಿಯನ್ನು ನೀಡಲಾಗ್ತಿದೆ. ಕರ್ನಾಟಕ ಸರ್ಕಾರ ಉದ್ಯೋಗ ಆಕಾಂಕ್ಷಿಗಳ ಯಾವೆಲ್ಲ ಹುದ್ದೆಗಳು BBMP ನೇಮಕ ಮಾಡಿಕೊಳ್ಳಲು ಮುಂದಾಗಿದೆಯೋ ಎಂಬುದನ್ನು ತಿಳಿಸಲಾಗಿದೆ. ಅರ್ಹರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಿ ಅಂತ ಈ ಮೂಲಕ ಈ ವಿಡಿಯೋ ನಿಮಗೆ ತಲುಪಿಸ್ತಾ ಇದ್ದೀವಿ. ಥ್ಯಾಂಕ್ ಯು.